ಕೆಲವೊಂದು ಸಂದರ್ಭಗಳಲ್ಲಿ ಹೇಳಿಕೆಗಳು ಎಷ್ಟು ತಡವಾಗಿ ಬರ್ತವೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಖರ್ಗೆ ಅವರ ಹೇಳಿಕೆ. ಬಾಯಿ ಮುಚ್ಕೊಂಡು ಕೆಲಸ ಮಾಡಿ, ಪಕ್ಷ ಮನಸ್ಸು ಮಾಡಿದರೆ ಬೇಕಾದ ಮಾಡಿಬಿಡುತ್ತೆ, ಅನಗತ್ಯವಾಗಿ ಹೇಳಿಕೆ ಕೊಟ್ಟರೆ ಹುಷಾರ್. ಈ ರೀತಿಯ ಒಂದು ಸಂದೇಶ ಖರ್ಗೆ ಅವರಿಂದ ಬಂದಿರೋದು. ಹೈಕಮಾಂಡ್ ಈಗ ನಿಜವಾದ ಎಂಟ್ರಿ ಕೊಟ್ಟಿದೆ, ರಿಯಲ್ ಎಂಟ್ರಿ ಇದು. ಇದು ಹಿಂಗೆ ಬಿಟ್ಟರೆ ಕೈ ತಪ್ಪು ಹೋಗ್ಬಿಡುತ್ತೆ ಅಂತ ಗೊತ್ತಾಯಿತು. ಎಲ್ರಿಗೂ ಕೂಡ ಖರ್ಗೆ ವಾರ್ನಿಂಗ್ ಅನ್ನು ರವಾನಿಸಿದರು. ತುಂಬ ಹುಷಾರಾಗಿರಿ, ಏನಾದರೂ ಹೇಳಿಕೆ ಕೊಟ್ಟರೆ ಹುಷಾರ್. ಸಿಎಂ ಸಿದ್ದರಾಮಯ್ಯ ಆಪ್ತ ಬಣಕ್ಕೆ ಈ ರೀತಿಯ ಒಂದು ಸ್ಪಷ್ಟ ಎಚ್ಚರಿಕೆ. ಸದ್ಯ ಯಾರ ಬದಲಾವಣೆಯೂ ಇಲ್ಲ, ಸಿಎಂ ಬದಲಾವಣೆಯೂ ಇಲ್ಲ, DCM ಬದಲಾವಣೆಯೂ ಇಲ್ಲ, KPCC ಅಧ್ಯಕ್ಷರ ಬದಲಾವಣೆಯೂ ಇಲ್ಲ. ನಾನು ಸೂಚನೆ ಕೊಡ್ತಾ ಇದ್ದೀನಿ, ನಾವೇನು ನಿರ್ಣಯ ಮಾಡಬೇಕು, ಯಾವ ನಿರ್ಧಾರ ತೆಗೆದುಕೋಬೇಕು ಅದನ್ನು ಸೂಕ್ತ ಸಂದರ್ಭದಲ್ಲಿ ನಿರ್ಧಾರಕ್ಕೆ ಬರ್ತೀವಿ. ನೀವ್ಯಾರು ಈ ರೀತಿ ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ಗಳನ್ನು ಕೊಡೋಂಗಿಲ್ಲ. ನಿರ್ಧಾರ ನಿಮ್ಮದಲ್ಲ, ನಿರ್ಧಾರ ನಮ್ಮದು, ಅಂದರೆ ಹೈಕಮಾಂಡ್ದು. ಬಾಯಿ ಮುಚ್ಕೊಂಡು ಕೆಲಸ ಮಾಡಿ. CM ಬದಲಾವಣೆಯೂ ಇಲ್ಲ, DCM ಬದಲಾವಣೆಯೂ ಇಲ್ಲ, KPCC ಅಧ್ಯಕ್ಷರ ಬದಲಾವಣೆಯೂ ಇಲ್ಲ. ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕಷ್ಟೇ. ಇದು ಏನು ಮಾಡಿದರೂ ಕೂಡ ಹೈಕಮಾಂಡೇ ಮಾಡುತ್ತೆ, ನಿರ್ಧಾರ ನಮ್ಮದು, ನಿಮ್ಮದಲ್ಲ. ಎಲ್ಲರಿಗೆ ನಂದೊಂದು ಸೂಚನೆ ಏನಂದರೆ, ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಮೊದಲ ಕೊಟ್ಟಂಥ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ. ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದು ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ನನ್ನ ಒಂದೇ ಸೂಚನೆ ಅವರಿಗೆ, ಹೈಕಮಾಂಡ್ ಇದೆ, ನಾವೆಲ್ಲ ಇದ್ದೇವೆ, ರಾಹುಲ್ ಗಾಂಧಿ ಅವರಿದ್ದಾರೆ, ನಾವು ನಿರ್ಣಯ ತಗೊಳ್ತೇವೆ. ಅದಕ್ಕೆ ಅವರು ಇಲ್ಲಿ ಇಂಟರ್ಪ್ರಿಟೇಷನ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅದು ನಿಮ್ಮ ಯಾರ್ಯಾರು ಹೇಳ್ತಾರೆ ಅವ್ರ ಇಚ್ಛೆ, ಅದು ಅವ್ರ ಇಚ್ಛೆ ಪ್ರಕಾರನೇ ಹೈಕಮಾಂಡ್ ನಡ್ಕೊಳ್ಳಲ್ಲ. ಹೈಕಮಾಂಡ್ಗೆ ತಂದೆ ಒಂದು ಟಾರ್ಗೆಟ್ ಇರ್ತದೆ, ಗುರಿ ಇರ್ತದೆ, ಅದರ ಪ್ರಕಾರ ನಿರ್ಣಯ ತಗೊಳ್ತಾರೆ ಹೈಕಮಾಂಡ್. ಮತ್ತು ಹೈಕಮಾಂಡ್ ನಿರ್ಣಯ ತಗೊಳ್ಳೋದು ಅದು ಅಂತಿಮವಾಗಿದ್ದು. ಈಗ ಇಲ್ಲಿ 100 ಜನ 100 ಮಾತಾಡಿದ್ರೆ ಅದಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಏನಿದೆ ಅದೇ ಫೈನಲ್ಲು. ಖರ್ಗೆ ಅವರೇನೋ ತುಂಬ ಸ್ಪಷ್ಟವಾದಂಥ ಸಂದೇಶ ರವಾನಿಸ್ಬಿಟ್ರು. ಬಾಯಿ ಮುಚ್ಕೊಂಡ್ರಿ, ಹೇಳಿದಷ್ಟು ಕೆಲಸ ಮಾಡಿ, ಯಾಕಂದರೆ ನಿರ್ಧಾರ ನಿಮ್ಮದಲ್ಲ, ನಿರ್ಧಾರ ನಮ್ಮದು ಅಂತ. ಹಾಗಾದರೆ ಯಾರ ಕೈ ಮೇಲುಗೈ? ಯಾಕಂದರೆ ಈ ರೀತಿ ಆದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಯಾವಾಗಲೂ ಕೂಡ ಹೈಕಮಾಂಡ್ನ ಕದವನ್ನು ತಡ್ತಾರೆ. ಅದೇ ಈಗ ಆಗಿದೆಯಾ ಅಂದರೆ ಹೈಕಮಾಂಡ್ ಯಾವಾಗಲೂ ಕೂಡ DK ಶಿವಕುಮಾರ್ ಅವರ ಮಾತು ಕೇಳುತ್ತಾ, DK ಶಿವಕುಮಾರ್ ಪರವಾಗಿ ನಿಲ್ಲುತ್ತಾ? ಹೈಕಮಾಂಡ್ ಶ್ರೀರಕ್ಷೆ DK ಶಿವಕುಮಾರ್ಗಿದೆಯಾ? ಸಂಕಷ್ಟ ಬಂದಾಗಲೆಲ್ಲ DK ಶಿವಕುಮಾರ್ಗೆ ಹೈಕಮಾಂಡ್ ನಿಲ್ತಾ ಇದೆ ನೆರವಿಗೆ. ಗೊಂದಲ ಬಂದಾಗಲೆಲ್ಲ DK ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಯಾರು ಆಕ್ಷೇಪ ಎತ್ತುತ್ತಾರಲ್ಲ ಅವ್ರ ಜೊತೆಗೆ ಯಾವ ಮಾತುಕತೆಗಳು ಕೂಡ ಆಗಲ್ಲ. DK ಶಿವಕುಮಾರ್ಗೂ ಗೊತ್ತಿದೆ ಮೇನ್ ಸ್ವಿಚ್ ಎಲ್ಲಿದೆ ಅಂತ. ಅವ್ರು ಯಾವಾಗಲೂ ಹೋಗಿ ಇಲ್ಲೆಲ್ಲ ಈ ರೀತಿ ಆಗ್ತಿರುವಂಥ ಸಂದರ್ಭದಲ್ಲಿ ಹೋಗಿ ಮೇನ್ ಸ್ವಿಚ್ ಮುಖಾಂತರ ಆಫ್ ಮಾಡಿಸ್ತಾರೆ ಎಲ್ಲರನ್ನು ಬಾಯಿನ. ಯಾರೂ ಕೂಡ ಸ್ಟೇಟ್ಮೆಂಟನ್ನು ಕೊಡಂಗಿಲ್ಲ. ಇದು DK ತಂತ್ರ. DKನೂ ಪಳಗಿದ ರಾಜಕಾರಣಿ, ಯಾವ ಸಂದರ್ಭದಲ್ಲಿ ಯಾವ ಪಟ್ಟು ಹಾಕಬೇಕು ಏನು ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿನೇ DK ಜಾಸ್ತಿ ಯಾರಾದರೂ ಇಲ್ಲಿ ಚಟುವಟಿಕೆಗಳನ್ನು ಮಾಡಿದರೆ, ಜಾಸ್ತಿ ಮಾತಾಡಿದ್ರೆ ನೇರವಾಗಿ ಹೋಗಿ ಹೈಕಮಾಂಡ್ ಮುಖಾಂತರ ಏನು ಹೇಳಿಸ್ಬೇಕೋ ಅದನ್ನು ಹೇಳಿಸ್ಬೇಕು. ಇದು ಹೈಕಮಾಂಡ್ ವೇದಿಕೆ ಹತ್ತುತ್ತಾರೆ, ನಾಯಕರಿಗೆ ಹೇಳ್ತಾರೆ, ಅಲ್ಲಿಂದ ಅನೌನ್ಸ್ ಮಾಡಿಸ್ತಾರೆ, ಎಲ್ಲ ಸುಮ್ಮನಿರಿ, ಬಾಯಿ ಮುಚ್ಕೊಂಡಿರಿ ಅಂತ. ನೋಡಿ,
ಒಬ್ಬ ಬುದ್ಧಿವಂತ ರಾಜಕಾರಣಿ ಹೆಂಗೆ ಮಾತಾಡ್ತಾರೆ ಅನ್ನೋಕೆ ಒಂದು ಎಕ್ಸಾಂಪಲ್ ಇದು. ಯಾಕಂದರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಎಲ್ಲರಿಗೂ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ದಾರೆ ಖರ್ಗೆ, ನನ್ನನ್ನು ಸೇರಿ. ಇದು ನೋಡಿ, ನಾನು ಸೇರಿ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಬೇಕು. ಇದಪ್ಪ ಬಹಿರಂಗ ಹೇಳಿಕೆ ಕೊಡಬೇಡಿ ಎಂದಿದ್ದಾರೆ AICC ಅಧ್ಯಕ್ಷರು, ಅದನ್ನು ನಾವು ಪಾಲನೆ ಮಾಡಬೇಕು. ಇದು ಡಿ ಕೆ ಶಿವಕುಮಾರ್ ಹೇಳಿರುವಂಥ ಮಾತು. ಹುಬ್ಬಳ್ಳಿನಲ್ಲಿ ಡಿ ಕೆ ಈ ಮಾತನ್ನು ಹೇಳಿದ್ದಾರೆ. ನನ್ನ ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿಯವರು ಖರ್ಗೆ ಅವರು ಹೇಳಿದ್ದಾರೆ. ಈಗ ಜಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದೀವಿ ಅಷ್ಟೇ. ಈಗ ನನ್ನ ಬಾಯಿ ಸೇರಿ ಬೀಗ ಹಾಕಬೇಕು ಅಂತ ಡೆಲ್ಲಿಯವರು ಖರ್ಗೆ ಅವರು ಹೇಳಿದ್ದಾರೆ. ಈಗ ಜಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಪಕ್ಷದ ವರಿಷ್ಠ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಕರ್ತರಾಗಿ ನಾವೆಲ್ಲ ದುಡಿದೀವಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಉಳ್ಳವರ ಮನೆಯಲ್ಲಿ ಆಗುವಂಥ ಗದ್ದಲ ಗಲಾಟೆಗಳನ್ನು ನಾವು ನೋಡಿದ್ದೀವಿ. ಅಂದರೆ ಈ ಬಹಳಷ್ಟು ಸಂಪತ್ತಿರುತ್ತಲ್ಲ, ಆ ಸಂದರ್ಭದಲ್ಲಿ ತಾಳ ಮೇಳ ಇರಲ್ಲ, ಈ ಮಕ್ಕಳುಗಳು ಹೊಡೆದಾಡ್ತಾ ಇರ್ತಾರೆ, ಅಪ್ಪ ಅಮ್ಮ ಸುಮ್ಮನೆ ಏನು ಅಂತಂದರೆ ಮೂಕ ಪ್ರೇಕ್ಷಕರಾಗಿ ನೋಡುವಂಥ ಸ್ಥಿತಿ ಇರುತ್ತೆ. ಇಲ್ಲಿ ಕಾಂಗ್ರೆಸ್ಸಲ್ಲಿ ಏನಂದರೆ, ಯಾಕೆ ನಾನು ಶ್ರೀಮಂತರು ಅಂತ ಹೇಳ್ತೀನಿ ಅಂತಂದರೆ, 136 ಕ್ಷೇತ್ರಗಳನ್ನು ಗೆಲ್ಲುವಂಥದ್ದೇನು ಸಾಮಾನ್ಯ ಸಂಗತಿ ಅಲ್ಲ. ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಜಕ್ಕೂ ಇದು ಬಹಳ ಸುಸ್ಥಿತಿಯಲ್ಲಿದೆ ಕಾಂಗ್ರೆಸ್. ಸುಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಒಬ್ಬೊಬ್ಬರ ನಡುವೆ ಕೋಆರ್ಡಿನೇಷನ್ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಅವರೊಂದು ಸ್ಟೇಟ್ಮೆಂಟು, ಇವರೊಂದು ಸ್ಟೇಟ್ಮೆಂಟು, ಅವರೊಂದು ಹೇಳಿಕೆ, ಇವರೊಂದು ಹೇಳಿಕೆ, ಅವ್ರ ಮೀಟಿಂಗು, ಇವ್ರ ಮೀಟಿಂಗು, ಇದನ್ನೆಲ್ಲ ನೋಡಿ 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 ಖರ್ಗೆ ಕೊನೆಯದಾಗೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಎಲ್ಲರೂ ಬಾಯಿ ಮುಚ್ಕೊಂಡಿರಿ, ನಿರ್ಧಾರ ನಿಮ್ಮದಲ್ಲ ನಮ್ಮದು ಅಂತ. ಪ್ರಸನ್ನ, ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅದು ನಮ್ಮ ಜೀವನದಲ್ಲೂ ಕೂಡ ಅಳವಡಿಕೆ ಆಗಬೇಕು. ಈ ನಿಧಾನಕ್ಕೂ ನಿಧನಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ಈ ದಾ ಇದೆಯಲ್ಲ, ಆ ದೀರ್ಘವನ್ನು ಸ್ವಲ್ಪ ಕತ್ತರಿಸ್ಬಿಟ್ರೆ ಅದು ನಿಧನ ಆಗುತ್ತೆ. ನೋಡಿ, ರಾಜಕಾರಣದಲ್ಲಿ ಏನಾದರೂ ನಿಧಾನ ಅನ್ನೋದನ್ನು ಮಾಡಿಬಿಟ್ರೆ ಮುಂದೆ ಅವಾಂತರಗಳು ಕಟ್ಟಿಟ್ಟ ಬುತ್ತಿ. ಹಿರಿಯ ನಾಯಕ ಖರ್ಗೆ ಅವರಿಗೆ ಅದು ತುಂಬ ಚೆನ್ನಾಗಿ ಗೊತ್ತಿತ್ತು. ಇಲ್ಲಿ ತನಕ ಸುಮ್ಮನಿದ್ದರು. ಯಾವಾಗ ಇದು ಸರಿ ಹೋಗಲ್ಲ ಅನ್ನುವಂಥದ್ದು ಗೊತ್ತಾಯ್ತಲ್ಲ, ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಿ ಅನ್ನುವಂಥ ಸಂದೇಶ ರವಾನಿಸಿದರು. ಈಗಲಾದ್ರೂ ಈ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಹೆಜ್ಜೆ ಇಡ್ತಾರಾ? ಏನು ನಡೀತಾ ಇದೆ ಪ್ರಸನ್ನ? ರಂಗನಾಥ್, ಕಾಂಗ್ರೆಸ್ ಯಾವಾಗೆಲ್ಲ ಅತಿ ಹೆಚ್ಚು ಸಂಖ್ಯೆಯ ಶಾಸಕರನ್ನ ಹೊಂದಿದೆ ಆವಾಗೆಲ್ಲ ಒಂದಷ್ಟು ಗೊಂದಲಗಳು ಪಕ್ಷದಲ್ಲೂ ಆಗಿದಾವೆ, ಸರ್ಕಾರದಲ್ಲೂ ಆಗಿದಾವೆ. ಈಗಲೂ ಕೂಡ ಅದೇ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ನಾಯಕರೇ, ಎಲ್ಲರೂ ಕೂಡ ಸಾಮರ್ಥ್ಯ ಇರೋರೆ, ಎಲ್ಲರೂ ಕೂಡ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಿರೋರೆ. ಹೀಗಾಗಿ ತಮ್ಮ ತಮ್ಮ ನಾಯಕತ್ವವನ್ನು ಸಾಬೀತು ಮಾಡುವಂತಹ ವಿಚಾರ ಬಂದಾಗ ಸಹಜವಾಗಿಯೇ ಗೊಂದಲಗಳು ಹೇಳ್ತಾವೆ. ಈಗಲೂ ಕೂಡ ಅದೇ ಆಗಿದೆ. ಈ ಗೊಂದಲಗಳು ಎಲ್ಲೋ ಒಂದ್ ಕಡೆ ಹಳಿ ತಪ್ಪಿ ಹೋಗ್ತಿದಾವೆ ಅನ್ನುವಂಥದ್ದು ಕೊನೆಯ ಕ್ಷಣದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೂ ಕೂಡ ಬಂದ ಮೇಲೆ ತಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದನ್ನ ಟ್ರ್ಯಾಕಿಗೆ ತರುವಂತ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ನೇರವಾಗಿ ಎಲ್ಲಾ ನಾಯಕರಿಗೂ ಕೂಡ ಇದು ಹೇಳಿದ್ದಾರೆ. ಇದು ನೇರವಾಗಿ ಒಂದು ಅರ್ಥದಲ್ಲಿ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಸಚಿವರಿಗೆ ನೇರವಾಗಿ ಹೇಳಿದಂತೆ ಕಂಡು ಬರ್ತಾ ಇದೆ. ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಬೇಕು, ಕೊಟ್ಟಂತಹ ಕೆಲಸಗಳನ್ನ ನಿಭಾಯಿಸೋದಷ್ಟೇ ಮಾಡಬೇಕು ಅನ್ನುವಂತಹ ಒಂದು ಮಾತು. ಇನ್ನೊಂದು, ಸಿಎಂ ಆಗ್ಲಿ DCM ಆಗ್ಲಿ ಅಥವಾ KPC ಅಧ್ಯಕ್ಷರ ಬದಲಾವಣೆಯ ವಿಚಾರ ಸದ್ಯಕ್ಕೆ ನಮ್ಮ ಎದುರುಗಡೆ ಇಲ್ಲ. ಯಾವ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು ನಿರ್ಧಾರವನ್ನ ಅನ್ನೋದನ್ನ ನಾನು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಕೂತು ನಿರ್ಧಾರವನ್ನ ಮಾಡ್ತೀವಿ. ನಮ್ಮ ನಿರ್ಧಾರ ಅಂತಿಮವಾಗಿರುತ್ತೆ. ನೀವು ಹೇಳಿದ ಹಾಗೆ ಹೈಕಮಾಂಡ್ ನಡೆಯೋದಿಲ್ಲ ಅನ್ನುವಂತಹದನ್ನ ಅತ್ಯಂತ ಕಟುವಾದಂತಹ ಶಬ್ದಗಳಲ್ಲಿ ಹೇಳಿದ್ದಾರೆ. ಈ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡಬೇಕು ಅನ್ನುವಂತಹ ಮಾತು ಇದೀಗ ಎಲ್ರಿಗೂ ಕೂಡ ತಾಕೀತು ಮಾಡಿದಂತೆ ಕಂಡು ಬರ್ತಾ ಇದೆ. ಮತ್ತು ಇದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ಸಂದರ್ಭದಲ್ಲಿ ಹೇಳಿದ್ರು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಹೇಳಿ ಕೇಳಿ ಕರ್ನಾಟಕ ಅನ್ನುವಂಥದ್ದು ಅವರ ತವರು ರಾಜ್ಯ. ತವರು ರಾಜ್ಯದಲ್ಲಿ ಈ ರೀತಿ ಗೊಂದಲಗಳು ವಿಕೋಪಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಹಾಮೌನ ಏನಿದೆ ಅದು ಬೇರೆ ಬೇರೆ ರೀತಿಯ ಸಂದೇಶಗಳನ್ನ ರವಾನಿಸ್ತಿತ್ತು. ಇದೇ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರು ಕೂಡ AICC ಕಚೇರಿಗೆ ಉದ್ಘಾಟನೆಗೆ ತೆರಳಿದಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಆಗ್ತಾರೆ. ಇಲ್ಲಿ ನಡೀತಾ ಇರುವಂತಹ ಎಲ್ಲ ಪ್ರಸಂಗಗಳನ್ನ, ಯಾವ ನಾಯಕರು ಮಾತನಾಡ್ತಿದ್ದಾರೆ, ಯಾವ ಧಾಟಿಯಲ್ಲಿ ಮಾತನಾಡ್ತಿದ್ದಾರೆ, ಅವರ ಬೇಡಿಕೆಗಳೇನು, ಅದು ಮುಂದೆ ಉಂಟು ಮಾಡುವಂತ ಅಡ್ಡ ಪರಿಣಾಮಗಳೇನು ಅನ್ನುವಂತ ಎಲ್ಲದನ್ನೂ ಕೂಡ ವಿಶದವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ವಿವರಿಸುವಂತ ಕೆಲಸವನ್ನ DK ಶಿವಕುಮಾರ್ ಮಾಡ್ತಾರೆ. DK ಶಿವಕುಮಾರ್ ಇತ್ತೀಚೆಗೆ ನಡೆದುಕೊಂಡು ಬರ್ತಾ ಇರುವಂತಹ ಅಥವಾ ತಾವು ಬಳಸ್ತಾ ಇರುವಂತಹ ಸ್ಟ್ರಾಟಜಿನ ಗಮನಿಸಿದ್ರೆ ಈ ರೀತಿ ಕಾನ್ಫ್ಲಿಕ್ಟ್ಗಳು ಶುರುವಾದ ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ನೇರವಾಗಿ ಹೋಗಿ ಕದ ತಡ್ತಾ ಇರುವಂತದ್ದು ಹೈಕಮಾಂಡ್ನದ್ದು. ಇಲ್ಲಿ ಯಾರು ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ ಅಥವಾ
ತಮ್ಮ ನಾಯಕತ್ವದ ವಿರುದ್ಧ ಯಾರು ಮಾತನಾಡ್ತಿದ್ದಾರೆ ಅಂತವರ ಜೊತೆ ಕೂತು ಮಾತನಾಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇಲ್ಲ. ಅದರ ಬದಲಾಗಿ ಸುರ್ಜೇವಾಲಾ ಅವರಿಗೆ ಏನ್ ತಲುಪಿಸಬೇಕೋ ಅದನ್ನ ತಲುಪಿಸ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಯಾವ ಕಿವಿಗೆ ಯಾವ ಅಂಶಗಳು ಬೀಳಬೇಕೋ ಅದನ್ನ ತಲುಪಿಸ್ತಾರೆ. ಈ ಮೂಲಕ ನೇರವಾಗಿ ಹೈಕಮಾಂಡ್ನ ಶ್ರೀರಕ್ಷೆ ತನಗಿದೆ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡ್ತಿದ್ದಾರೆ. ಹೈಕಮಾಂಡ್ನ ಲಗಾಮಿನ ಮೂಲಕವೇ ರಾಜ್ಯದ ನಾಯಕತ್ವದ ವಿಚಾರವನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂತಹ ವಿಚಾರಕ್ಕೆ ಉಳಿದ ನಾಯಕರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನುವಂಥದ್ದು ಅತ್ಯಂತ ಮುಖ್ಯ ಆಗುತ್ತೆ. ಈಗ ಅಲ್ಟಿಮೇಟ್ ಆಗಿ ಯಾರು ಹೇಳಬೇಕಾಗಿತ್ತೋ ಅವರೇ ಖಡಕ್ ಆದಂತ ಸೂಚನೆಯನ್ನು ಕೊಟ್ಟಾಯ್ತು. ಇದಕ್ಕಿಂತ ಮೇಲೆ ರಾಹುಲ್ ಗಾಂಧಿ ಅವರು ಹೇಳ್ಬೇಕಷ್ಟೇ. ಇನ್ನೂ ಕೂಡ ರಾಜ್ಯದ ನಾಯಕರು ಬಾಯಿ ಮುಚ್ಕೊಂಡು ಕೆಲಸ ಮಾಡದೆ ಹೋದ್ರೆ ಅದು ಬೇರೆ ಬೇರೆ ರೀತಿಯ ಅಡ್ಡ ಪರಿಣಾಮಗಳನ್ನ, ಬೇರೆ ಬೇರೆ ರೀತಿಯ ಒಂದಷ್ಟು ಗೊಂದಲಗಳನ್ನ ಇನ್ನಷ್ಟು ಅಲ್ಲ, ಈಗ ಎಚ್ಚರಿಕೆಯ ಸಂದೇಶ ಏನ್ ರವಾನೆ ಆಗಿದೆ, ಇದೆಲ್ಲದರ ಜೊತೆಗೇನೆ ಯಾರಿಗೆ ಹೇಳಿದ್ರು ಅಂತ. ಈಗ ಬರೀ ಏನೋ ಅಂದ್ರೆ ಸಿದ್ದರಾಮಯ್ಯನವರ ಬಣದವರಿಗೆ ಮಾತ್ರ ಹೇಳಿದ್ರ ಅನ್ನುವಂಥದ್ದೊಂದು. ಇಲ್ಲಿ ಯಾರ ಕೈ ಮೇಲುಗೈ ಆಯ್ತು? ನೀವು ಹೇಳಿದ್ರಿ ಏನು ಅಂದರೆ ಡಿ ಕೆ ಶಿವಕುಮಾರ್ ಏನು ತೊಂದರೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವರು ಹೈಕಮಾಂಡ್ನ ಕದವನ್ನು ತಡ್ತಾರೆ. ಅಂದರೆ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನೇ ಜಾಸ್ತಿ ಕೇಳ್ತಾ ಇದೆಯಾ? ಆ ಅನುಮಾನ ಬರಲ್ವಾ ಪ್ರಸನ್ನ? ಆ ಥರದ್ದು ಒಂದಷ್ಟು ಪ್ರಸಂಗಗಳಂತೂ ನಡೀತಾಲೇ ಇದ್ದಾವೆ. ಯಾವಾಗ ಈ ರೀತಿಯ ಗೊಂದಲಮಯ ಹೇಳಿಕೆಗಳು ಶುರುವಾದವೋ ಆವಾಗೆಲ್ಲ ಡಿ ಕೆ ಶಿವಕುಮಾರ್ ಅವರ ಶ್ರೀರಕ್ಷೆಗೆ ಅವ್ರನ್ನ ಕಾಪಾಡೋದಕ್ಕೆ ಬರ್ತಾ ಇರುವಂಥದ್ದು ಹೈಕಮಾಂಡೇ. ಈಗ ಪ್ರತ್ಯೇಕವಂತ ಡಿನ್ನರ್ ಮೀಟಿಂಗ್ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡ್ತು. ಹಾಸನದ ಸಮಾವೇಶವನ್ನ ಒಂದು ಸ್ವಾಭಿಮಾನಿ ಸಮಾವೇಶ ಅಂತೇಳಿ ಸಿದ್ದರಾಮಯ್ಯನವ್ರನ್ನ ಪೋಟ್ರೆ ಮಾಡೋದಕ್ಕೆ ಹೊರಟಂತ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಪಕ್ಷದ ಚೌಕಟ್ಟಿನಲ್ಲಿ ಆಗಬೇಕು ಅಂತ ಹೇಳ್ತು. ಇನ್ನು ಈ ರೀತಿಯ SC/ST ಶಾಸಕರ ಸಚಿವರ ಪ್ರತ್ಯೇಕ ಸಭೆ ಇದ್ದಾಗಲೂ ಕೂಡ ಸುರ್ಜೇವಾಲಾ ಅವರು ತಾಕೀತು ಮಾಡಿ ಅದನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಮತ್ತದೇ ಹೈಕಮಾಂಡ್ ನ ಪ್ರತಿನಿಧಿಯಾಗಿರುವಂತಹ ಸುರ್ಜೇವಾಲಾ ಅವರು ಬಂದು ಈ ರೀತಿ ಹೇಳಿಕೆಗಳನ್ನ ಕೊಡಬೇಡಿ ಅನ್ನುವಂತ ಒಂದು ತಾಕೀತನ್ನ ಮಾಡ್ತಾರೆ. ಈ ರೀತಿಯ ಪ್ರಸಂಗಗಳನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನ ನಾಯಕರು ಯಾರ ಕಡೆಗೆ ತಮ್ಮ ತಕ್ಕಡಿಯನ್ನ ತೂಗ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಹಾಗಂತ ಸಿದ್ದರಾಮಯ್ಯನವರು ವೀಕ್ ಆದ್ರ ಖಂಡಿತವಾಗಿಯೂ ಇಲ್ಲ. ಸಿದ್ದರಾಮಯ್ಯನವರ ಬಣದ ಶಾಸಕರು, ಸಿದ್ದರಾಮಯ್ಯನವರ ಜೊತೆಗೆ ಇರುವಂತಹ ಆಪ್ತ ಸಚಿವರು ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾಗಲೂ ಕೂಡ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ. ಅವರು ಹೋದಲ್ಲಿ ಬಂದಲ್ಲಿ ಅವರ ವಿಷುವಲ್ ಸ್ಟೈಲ್ ಅನ್ನು ನಾವು ಗಮನಿಸಿದ್ರೆ ಸಿದ್ದರಾಮಯ್ಯನವರ ತಲೆಯಲ್ಲೂ ಕೂಡ ಒಂದಷ್ಟು ನಡೀತಾ ಇದೆ. ಅದನ್ನ ಅವರು ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ಬಹುದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಪ್ರಸನ್ನ.